ಹಾಯ್ ಫ್ರೆಂಡ್ಸ್, ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಆಸೆ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ ಬನ್ನಿ. ಮೊದಲಿಗೆ ಸೂರ್ಯ ಮೀನಾ ಜೊತೆ ಕನಕನ್ ಮದ್ವೆ ವಿಷಯವಾಗಿ ಜಗಳ ಆಡ್ತಿರೋದನ್ನ ನೋಡಿ ಶಾಂತಿ ತುಂಬಾನೇ ಖುಷಿ ಪಡ್ತಿರ್ತಾಳೆ. ಆಗ ರಂಗನಾಥ್ ಅವರು, ನೋಡೋ ಸೂರ್ಯ, ಹಿಂದೂ ಮುಂದೆ ಗೊತ್ತಿಲ್ಲದೆ ಏನು ಮಾತಾಡಬಾರ್ದಪ್ಪ, ಮೊದಲು ಅದ್ರ ಬಗ್ಗೆ ಸರಿಯಾಗಿ ತಿಳ್ಕೊಂಡು ಎರಡು ಕಡೆನೂ ನ್ಯಾಯ ಇದೆಯಾ ಇಲ್ವಾ ಅನ್ನೋದನ್ನ ತಿಳ್ಕೊಬೇಕಪ್ಪ ಅಂತ ಹೇಳಿ, ನೋಡಮ್ಮ ಮೀನಾ, ಸೂರ್ಯ ಹೇಳ್ದಂಗೆ ಕನಕನ್ ಜೀವನ ಯಾವುದೋ ತಪ್ಪಾಗಿರೋ ವ್ಯಕ್ತಿ ಕೈಲಿ ಸಿಕ್ಕಾಕೋಬಾರ್ದಮ್ಮ, ಆಮೇಲೆ ಅವಳ ಜೀವನನೇ ನರ್ಕಾಗೋಗ್ಬಿಡುತ್ತೆ, ಯೋಚನೆ ಮಾಡಮ್ಮ ಅಂತ ರಂಗನಾಥ್ ಅವ್ರು ಹೇಳ್ತಿರೋವಾಗ, ಅಪ್ಪಯ್ಯ ಸರಿಯಾಗಿ ಹೇಳ್ತಾ ಇದೀಯ ಅಪ್ಪಯ್ಯ, ಇನ್ನೂ ಹೇಳ ಅವಳಿಗೆ ಅಂತ ಸೂರ್ಯ ಹೇಳ್ತಿರ್ತಾನೆ. ನೀನು ಸುಮ್ಮನೆ ಇರೋ, ಕನಕನ್ಗೆ ಆ ಹುಡುಗ ಇಷ್ಟ ಆಗಿದ್ದಾನೆ, ಮೀನಾ ಹೇಳ್ದಂಗೆ ಒಂದ್ ವೇಳೆ ಆ ಹುಡುಗ ಒಳ್ಳೆಯವನಾಗಿದ್ರೆ ಆ ತರ ಒಳ್ಳೆ ವ್ಯಕ್ತಿನ ನಾವು ಬಿಡಬಾರ್ದಲ್ವೇನಪ್ಪ, ಏನು ಎತ್ತ ಅಂತ ಸರಿಯಾಗಿ ವಿಚಾರಿಸಿ ಕನಕನ್ ಜೀವನ ಚೆನ್ನಾಗೋದಕ್ಕೆ ಏನ್ ಮಾಡ್ಬೇಕು ಅದನ್ನ ನಾವು ಮಾಡ್ಲೇಬೇಕಪ್ಪ, ಅದೇ ಎಲ್ರಿಗೂ ಒಳ್ಳೇದು ಅಂತ ರಂಗನಾಥ್ ಅವ್ರು ಹೇಳ್ತಿರ್ತಾರೆ. ಕರೆಕ್ಟಾಗಿ ಹೇಳಿದ್ರಿ ಮಾವ, ಇದನ್ನೇ ನಾನು ಅವ್ರ ಹತ್ರ ಅವಾಗಿಂದ ಹೇಳ್ತಾ ಇದ್ದಿದ್ದು, ಇದಕ್ಕೆ ಹೇಳೋದು ಮಾವನ್ಗೆ ಅನುಭವ ಜಾಸ್ತಿ ಇದೆ ಅಂತ ಮೀನಾ ಹೇಳ್ತಿರ್ಬೇಕಾದ್ರೆ, ಅದು ಸರಿ, ಏನೋ 1 ಲಕ್ಷ ರೂಪಾಯಿ ಅವ್ನು ಸಹಾಯ ಮಾಡ್ದ ಅಂತ ಅವ್ನ ಒಳ್ಳೆಯವನು ಅಂತ ಹೇಳ್ತಾ ಇದೆಯಲ್ಲ, ಈ ಇಲಿನ ಹಿಡಿಯೋದಕ್ಕೆ ಒಡೆಗೆ ಪಾಷಾಣ ಹಾಕಿ ಅದನ್ನ ಹಿಡಿಯೋದು, ಇದ್ರ ಅರ್ಥ ಇಲಿ ಮೇಲಿರೋ ಪ್ರೀತಿಯಿಂದ ಅಂತಲ್ಲ, ಆ ಒಡೆ ತಿಂದು ಆ ಇಲಿ ಸತ್ ಬೀಳ್ಲಿ ಅನ್ನೋದಕ್ಕೋಸ್ಕರ ನಾವು ಇಲಿ ತರ ಯೋಚನೆ ಮಾಡಬಾರ್ದು ಕಣೆ, ಇಲಿಗೆ ವಿಷ ಇಡ್ತಾರಲ್ಲ ಅವ್ರ ರೀತಿ ಯೋಚನೆ ಮಾಡ್ಬೇಕು, ಕನಕನ್ನ ಬುಟ್ಟಿಗೆ ಹಾಕೊಳ್ಳೋದಕ್ಕೆ ಅವ್ನು ಇನ್ನೂ ಏನೇನ್ ಟೆಕ್ನಿಕ್ ಯೂಸ್ ಮಾಡಿದಾನೋ ಅಂತ ನಿನ್ಗೇನೆ ಗೊತ್ತು ಅಂತ ಸೂರ್ಯ ಹೇಳ್ತಿರೋವಾಗ, ನೋಡಿ ಮಾವ, ಹೀಗೆ ಏನಾದ್ರೂ ಒಂದ್ ತಪ್ಪನ ಹುಡುಕ್ತಾನೆ ಇರ್ತಾರೆ ಇವರು, ಒಬ್ಬರನ್ನ ಕೆಟ್ಟವ್ರು ಅಂತ ನಿರ್ಧಾರ ಮಾಡಿದ್ಮೇಲೆ ಅವ್ರು ಮಾಡೋ ಪ್ರತಿಯೊಂದು ಕೆಲಸನೂ ಇವ್ರು ಕೆಟ್ಟದಾಗೆ ಕಾಣಿಸುತ್ತೆ ಅಂತ ಮೀನಾ ಹೇಳ್ತಿರ್ತಾಳೆ. ಹೌದು, ಇದೇ ರೀತಿ ಯಾರನ್ನ ಒಳ್ಳೆಯವರು ಅಂತ ಅನ್ಕೊಂಡು ನಾವು ಮುಟ್ಟಾಳರಾಗಿ ಜೀವನ ಮಾಡಬಾರ್ದು, ನಿನ್ಗಿನ್ನೂ ಅನುಭವ ಕಮ್ಮಿ ಕಣೆ, ಮನುಷ್ಯರು ಹೇಗೆ ಅನ್ನೋದು ನಿನ್ಗಿನ್ನೂ ಗೊತ್ತಿಲ್ಲ, ಸುಮ್ಮನೆ ಇರಿ ಅಂತ ಸೂರ್ಯ ಮೀನಿನ ಮೇಲೆ ರೇಗಾಡ್ತಿರ್ತಾನೆ. ಹೌದು, ನಿಮ್ಗೆಲ್ಲರ ಬಗ್ಗೆನೂ ಎಲ್ಲಾ ವಿಷಯನೂ ಚೆನ್ನಾಗಿ ಗೊತ್ತಿದೆ ಅಲ್ವಾ ಅಂತ ಮೀನಾ ಹೇಳ್ತಿರುವಾಗ, ನೋಡೆ ಸುಮ್ನೆ ವಾದ ಮಾಡಿದ್ರೆ ಸರಿ ಇರೋದಿಲ್ಲ ನೋಡ ಮೇಲೆ ಅಂತ ಹೇಳಿ ಸೂರ್ಯ ರೇಗಾಡ್ತಿರ್ಬೇಕಾದ್ರೆ, ಸುಮ್ನೆ ಇರೋ, ಕಿರ್ಚಾಡ್ಬೇಡ, ಈ ವಿಷಯಕ್ಕೋಸ್ಕರ ನೀವಿಬ್ರು ಯಾಕೋ ಜಗಳ ಮಾಡ್ಕೋತೀರಾ, ಕನಕನ್ ಜೀವನಕ್ಕೆ ಯಾವ್ದು ಒಳ್ಳೇದು ಅನ್ಸುತ್ತೋ ಅದನ್ನೇ ನಾವು ಮಾಡೋಣ, ಸ್ವಲ್ಪ ಸಮಾಧಾನ ಮಾಡ್ಕೊ ಅಂತ ಹೇಳಿ ರಂಗನಾಥ್ ಅವ್ರು ಹೇಳ್ತಿರುವಾಗ, ಅಪ್ಪಯ್ಯ ನನ್ನ ನಿರ್ಧಾರ ಹೇಳಾಗಿದೆ, ಇವಳು ಸ್ವಲ್ಪ ಬುದ್ಧಿ ಹೇಳು ನೀನು ಅಂತ ಹೇಳಿ ಸೂರ್ಯ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆಗ ಶಾಂತಿ ಮೀನನ್ನೇ ನೋಡ್ಕೊಂಡು ನಗ್ತಾ ಅವಳು ಕೂಡ ರೂಮ್ ಹೊರಟೋಗ್ತಾಳೆ. ನಂತರ, ನೋಡಮ್ಮ ಮೀನಾ, ಯಾವುದೇ ಕಾರಣಕ್ಕೂ ಸೂರ್ಯ ಇನ್ನೊಬ್ಬ ವ್ಯಕ್ತಿ ಬಗ್ಗೆ ತಪ್ಪಾಗಿ ಮಾತಾಡೋದಿಲ್ಲಮ್ಮ, ನೀನ್ ಆಗ್ಲೇ ಹೇಳ್ದೆ ಕೋಪ ಮನುಷ್ಯನ ಕಣ್ಣನ್ನ ಮುಚ್ಚುತ್ತೆ ಅಂತ, ನೀನ್ ಹೇಳ್ದಂಗೆನೆ ಇವ್ನ ಹುಡುಗನ ಅರ್ಥ ಮಾಡ್ಕೊಳ್ದೆ ಇರ್ಬೋದು, ಯಾವ್ದಕ್ಕೂ ನೀನ್ ಆ ಹುಡುಗನ ಬಗ್ಗೆ ಸ್ವಲ್ಪ ವಿಚಾರಿಸಮ್ಮ, ಇದು ನಮ್ ಕನಕನ್ ಜೀವನ, ನಮ್ಮ ಅವಳ ಜೀವನ ಹಾಳಾಗ್ಬಾರ್ದು, ವ್ಯಕ್ತಿ ಒಳ್ಳೆಯವನಾಗಿದ್ರೆ ಎಲ್ಲರೂ ಸೇರಿ ಸಂತೋಷದಿಂದ ಒಪ್ಕೊಂಡು ಮದ್ವೆ ಮಾಡ್ಸೋಣ ಬಿಡಮ್ಮ ಅಂತ ರಂಗನಾಥ್ ಅವ್ರು ಹೇಳಿದಾಗ, ಸರಿ ಆಯ್ತು ಅಂತ ಮೀನಾ ತಲೆಲ್ಲಾಡಿಸ್ತಾಳೆ. ನಂತರ, ನಾನು ಯಾವ್ದಕ್ಕೂ ಇನ್ನೊಂದ್ಸಲ ಸೂರ್ಯನ ಹತ್ರ ಮಾತಾಡ್ತೀನಮ್ಮ, ಎಲ್ಲಾನು ಸರಿ ಮಾಡೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿ ರಂಗನಾಥ್ ಅವ್ರು ಕೂಡ ಅಲ್ಲಿಂದ ಹೋಗ್ತಾರೆ. ಆಗ ಮೀನಾ ಇದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಕೂತಿರ್ತಾಳೆ. ಈ ಕಡೆ ರೆಸ್ಟೋರೆಂಟ್ ಅಲ್ಲಿ ರವಿ ಇರ್ಬೇಕಾದ್ರೆ ಅವ್ನ ಫ್ರೆಂಡ್ ಬಂದು, ನಿನ್ ಹೆಂಡತಿ ನಿನ್ನ ನೋಡೋದಕ್ ಬಂದಿದ್ದಾರೆ ಅಂತ ಹೇಳಿದಾಗ, ಅವಳು ಯಾಕೆ ಬಂದ್ಲು ಇಲ್ಲಿಗೆ ಅಂತ ರವಿ ಕೇಳ್ತಾನೆ. ನನ್ಗೇನಪ್ಪ ಗೊತ್ತು, ನೀನ್ ಹೋಗಿ ಕೇಳು ಅಂತ ರವಿ ಫ್ರೆಂಡ್ ಹೇಳ್ತಿರುವಾಗ, ಅಯ್ಯೋ ಇವಾಗ ಅವಳ ಹತ್ರ ಹೋದ್ರೆ ತುಂಬಾ ತಲೆ ತಿಂತಾಳ್ಕಣೋ, ಅವಳನ್ನ ಹೋಗಿ ವೇಟ್ ಮಾಡೋದಕ್ಕೆ ಹೇಳು, ನನಗ್ ಸ್ವಲ್ಪ ಕೆಲಸ ಇದೆ ಅಂತ ಹೇಳು, ಇಲ್ಲ ಅಂದ್ರೆ ಮನೆಗೆ ಬಂದು ಮಾತಾಡ್ತೀನಿ ಅಂತ ಹೇಳಿ ಕಳಿಸು ಅಂತ ರವಿ ಹೇಳ್ತಿರುವಾಗ, ಲೋ ರವಿ, ನಿನ್ ಹೆಂಡತಿ ನಾನು ಹೇಳಿದ ಮಾತು ಕೇಳ್ತಾಳೇನೋ, ಸರಿ ಬಿಡು, ಯಾವ್ದಕ್ಕೂ ಹೇಳಿ ನೋಡ್ತೀನಿ, ಆಮೇಲೆ ನಿನ್ನಿಷ್ಟ ಅಂತ ಹೇಳಿ ರವಿ ಫ್ರೆಂಡ್ ಅಲ್ಲಿಂದ ಹೋಗ್ತಾನೆ. ಈ ಕಡೆ ಶ್ರುತಿ ಒಬ್ರು ಇಂಟೀರಿಯರ್ ಡಿಸೈನರ್ನ ಕರ್ಕೊಂಡು ಬಂದು ರವಿ ಹೋಟ್ಲ್ ಮುಂದೆ ವೇಟ್ ಮಾಡ್ತಿರ್ತಾಳೆ. ಅಷ್ಟರಲ್ಲಿ ರವಿ ಫ್ರೆಂಡ್ ಬಂದು, ಅವನಿಗೆ ತುಂಬಾನೇ ಕೆಲಸ ಇದೆ, ನೀವು ಸ್ವಲ್ಪ ಹೊತ್ತು ವೇಟ್ ಮಾಡ್ಬೇಕಂತೆ, ಇಲ್ಲಾಂದ್ರೆ ಮನೆಗೆ ಹೋಗ್ಬೇಕಂತೆ, ಅಲ್ಲೇ ಬಂದು ಮಾತಾಡ್ತಾರಂತೆ ಅಂತ ಹೇಳ್ತಿರುವಾಗ, ಏನಂತ ದೊಡ್ಡ ಕೆಲಸ ಇರೋದು ಅವನಿಗೆ, ಒಂದ್ 5 ನಿಮಿಷ ಬಂದು ಏನು ಎತ್ತಂತ ವಿಚಾರಿಸೋದಕ್ಕೆ ಆಗೋದಿಲ್ವಾ ಅವನಿಗೆ, ಹೋಗಿ ಅವನಿಗೆ ಬರೋದಕ್ಕೆ ಹೇಳಿ, ನಾನು 2 ನಿಮಿಷದಲ್ಲಿ ಮಾತಾಡ್ಕೊಂಡು ಹೋಗ್ಬಿಡ್ತೀನಿ, ಅವನಿಗೆ ಡಿಸ್ಟರ್ಬ್ ಏನು ಮಾಡೋದಿಲ್ಲ ಅಂತ ಶ್ರುತಿ ಹೇಳ್ತಿರುವಾಗ, ರವಿ ಫ್ರೆಂಡ್ ಈ ವಿಷಯ ಹೋಗಿ ರವಿ ಹತ್ರ ಹೇಳ್ತಾನೆ. ನಂತರ, ಸರಿ ಅದೇನು ಅಂತ ನೋಡೋದಕ್ಕೆ ಅಂತ ರವಿ ಆಚೆಗೆ ಬಂದು, ಶ್ರುತಿ, ನನಗೆ ವರ್ಕ್ ತುಂಬಾ ಜಾಸ್ತಿ ಇದೆ ಕಣೆ, ಇಂಥ ಟೈಮಲ್ಲಿ ಬಂದು ಈ ರೀತಿ ಡಿಸ್ಟರ್ಬ್ ಮಾಡ್ತಿದ್ಯಲ್ಲ ಅಂತ ಹೇಳ್ತಿರುವಾಗ, ನಂತರ, ನೋಡ್ ರವಿ, ಈ ಕೆಲಸ ಬೇಡ ಬಿಟ್ಬಿಡು ಅಂತ ಹೇಳಿದ್ರು ಕೂಡ ನೀನೇ ನನ್ನ ಮಾತನ್ನ ಕೇಳೋದಿಲ್ವಲ್ಲ ಅಂತ ಶ್ರುತಿ ಹೇಳ್ತಾಳೆ. ಈ ವಿಷಯನ ಹೇಳೋದಕ್ಕೆ ಇಲ್ಲಿಗೆ ಬಂದಿಯಾ ಅಂತ ರವಿ ಕೇಳ್ತಿರುವಾಗ, ಅದೆಲ್ಲ ಏನೂ ಇಲ್ಲ, ನಾನು ಬೇರೆ ವಿಷಯಕ್ಕೆ ನಿನ್ನ ಹತ್ರ ಮಾತಾಡೋದಕ್ಕೆ ಬಂದೆ, ಇವರು ಇಂಟೀರಿಯರ್ ಡಿಸೈನರು, ನಾವು ಹೊಸದಾಗಿ ಹೋಟೆಲ್ನ ಮಾಡ್ಬೇಕು ಅಂತ ಇದೀವಲ್ಲ, ಅದಕ್ಕೆ ಇವರೇ ಡಿಸೈನ್ ಮಾಡೋದು ಅಂತ ಶ್ರುತಿ ರವಿಗೆ ಅವ್ರನ್ನ ಪರಿಚಯ ಮಾಡಿಸ್ತಾಳೆ. ನಂತರ, ನಿನ್ಗೆ ನಮ್ಮ ಹೋಟೆಲ್ ಅಲ್ಲಿ ಯಾವ ರೀತಿ ಕಿಚನ್ ಇರಬೇಕು, ನಿನ್ಗೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು, ಮತ್ತೆ ಎಷ್ಟು ಸ್ಪೇಸ್ ಬೇಕು ಅಂತ ನೀನ್ ಹೇಳಿದ್ರೆ ಸಾಕು, ಇವ್ರು ಅದೇ ರೀತಿ ರೆಡಿ ಮಾಡ್ಕೊಡ್ತಾರೆ ಅಂತ ಶ್ರುತಿ ಹೇಳ್ತಿರುವಾಗ, ರವಿ ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾನೆ. ನಂತರ, ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು, ಸೈಡ್ಗೆ ಬರ್ತೀಯ ಅಂತ ಹೇಳಿ ಶ್ರುತಿ ರವಿನ ಸೈಡ್ ಕರ್ಕೊಂಡು ಹೋದಾಗ, ಇದನ್ನ ನೀತು ನೋಡ್ತಿರ್ತಾಳೆ. ಏನ್ ರವಿ, ಏನಾಯ್ತು ನಿನ್ಗೆ ಅಂತ ಶ್ರುತಿ ಕೇಳಿದಾಗ, ಶ್ರುತಿ, ಏನೇ ಆಗಿದೆ ನಿನ್ಗೆ, ನಾನು ಹೇಳ್ತಾ ಇದ್ದೀನಿ ತಾನೆ, ಯಾವ ಹೋಟೆಲ್ನು ಶುರು ಮಾಡೋದು ಬೇಡ ಇವಾಗ ಅಂತ, ನಾನು ಕೆಲಸ ಮಾಡೋ ಟೈಮಲ್ಲಿ ಬಂದು ಈ ರೀತಿ ತೊಂದರೆ ಕೊಡ್ತಿದ್ಯಲ್ಲೇ, ನಾನು ಮಾಡ್ತಿರೋ ಕೆಲಸನ ಅರ್ಧದಲ್ಲೇ ಬಿಟ್ಟು ಬಂದಿದ್ದೀನಿ, ನಾನು ಹೋಗ್ಲಿಲ್ಲ ಅಂತಂದ್ರೆ ಎಲ್ಲ ಹಾಳಾಗೋಗ್ಬಿಡುತ್ತೆ ಅಂತ ರವಿ ಹೇಳ್ತಿರುವಾಗ, ಅದನ್ನ ಮತ್ತೆ ಬೇಕಾದ್ರೆ ನೀನ್ ಮಾಡ್ಕೋಬಹುದು, ಆದ್ರೆ ಇವ್ರನ್ನ ಕಷ್ಟಪಟ್ಟು ಇಲ್ಲಿ ಕರ್ಕೊಂಡು ಬಂದಿರೋದು, ದೊಡ್ಡ ರೆಸ್ಟೋರೆಂಟ್ಗೆಲ್ಲ ಇವರೇ ಡಿಸೈನ್ ಮಾಡಿರೋದು, ನಿನ್ಗೆ ಯಾವ ರೀತಿ ಬೇಕು ಅಂತ ಹೇಳಿದ್ರೆ ಸಾಕು, ಅವ್ರು ಅದೇ ರೀತಿ ನಿನಗೆ ರೆಡಿ ಮಾಡಿ ಡಿಸೈನ್ ಮಾಡಿ ಕೊಟ್ಬಿಡ್ತಾರೆ ಅಂತ ಶ್ರುತಿ ಹೇಳ್ತಿರುವಾಗ, ರೆಸ್ಟೋರೆಂಟ್ನ ಓಪನ್ ಮಾಡ್ತಾ ಇರೋದು ನೀನ್ ತಾನೆ, ನಿನ್ಗೆ ಹೇಗ್ ಬೇಕೋ ಆ ರೀತಿನೇ ಮಾಡಿಸ್ಕೊ ಅಂತ ರವಿ ಹೇಳ್ತಿರ್ತಾನೆ. ರವಿ, ನೀನೇ ತಾನೇ ಕಿಚನ್ ಅಲ್ಲಿ ಅಡಿಗೆ ಮಾಡ್ಬೇಕಾಗಿರೋದು, ನಿನ್ಗೆ ಹೇಗ್ ಬೇಕು ಅಂತ ಹೇಳ್ಬಾ ಅಂತ ಶ್ರುತಿ ಹೇಳ್ತಿರುವಾಗ,
ರವಿ ಕೋಪ ಮಾಡ್ಕೊಂಡು ಸೀದಾ ಇಂಟೀರಿಯರ್ ಡಿಸೈನರ್ ಹತ್ರ ಹೋಗಿ, ನೋಡಿ ಹೋಟೆಲ್ನ ಶುರು ಮಾಡ್ತಾ ಇರೋದು ನನ್ನ ಹೆಂಡತಿ, ಅವ್ರಿಗೆ ಯಾವ ರೀತಿ ಬೇಕೋ ಆ ರೀತಿ ನೀವು ಡೆಕೋರೇಟ್ ಮಾಡ್ಕೊಟ್ಬಿಡಿ, ನನ್ಗೆ ಅದ್ರ ಬಗ್ಗೆ ಯಾವ ಇಂಟ್ರೆಸ್ಟು ಇಲ್ಲ, ಹಾಗೆ ಯಾವ ಐಡಿಯಾ ಕೂಡ ಇಲ್ಲ, ಏನೇ ಇದ್ರು ಅವಳನ್ನೇ ಕೇಳ್ಕೊಳ್ಳಿ ಅಂತ ಹೇಳಿ ರವಿ ಅಲ್ಲಿಂದ ಹೊರಟೋಗ್ಬಿಡ್ತಾನೆ. ಆಗ ಶ್ರುತಿ ಬಂದು, ಸಾರಿ ಸರ್, ಬೇಜಾರು ಮಾಡ್ಕೋಬೇಡಿ, ಅವರು ವರ್ಕಲ್ಲಿ ಬಿಸಿ ಇದ್ದಾರೆ, ಅದಕ್ಕೆ ಆ ರೀತಿ ಎಲ್ಲ ಮಾತಾಡ್ ಹೋಗಿದ್ದಾರೆ, ನೀವೇನು ಬೇಜಾರು ಮಾಡ್ಕೋಬೇಡಿ ಸರ್ ಅಂತ ಶ್ರುತಿ ಹೇಳ್ತಿರುವಾಗ, ಇಲ್ಲ ಮೇಡಮ್ ಅವ್ರಿಗೇನು ಇಂಟ್ರೆಸ್ಟ್ ಇಲ್ಲ ಅನ್ನೋ ರೀತಿ ಅನಿಸ್ತಿದೆ, ಅದಕ್ಕೆ ಅವ್ರ ಆ ರೀತಿ ಹೇಳಿದ್ದಾರೆ ಅಂತ ಇಂಟೀರಿಯರ್ ಡೆಕೋರೇಟರ್ ಹೇಳ್ತಿರ್ಬೇಕಾದ್ರೆ, ಅಯ್ಯೋ ಹಾಗೇನಿಲ್ಲ ಸರ್, ಆ ರೀತಿ ಇಂಟ್ರೆಸ್ಟ್ ಇಲ್ಲ ಅಂದಿದ್ರೆ ನಾವ್ಯಾಕೆ ಹೋಟ್ಲ್ ಓಪನ್ ಮಾಡ್ತಿದ್ವಿ ಹೇಳಿ, ಸರಿ ನೀವು ನನಗೆ ಡಿಸೈನ್ಸ್ ಎಲ್ಲ ಕಳಿಸಿ, ನನ್ಗೆ ಯಾವ್ದು ಬೇಕು ಅಂತ ಚಾಯ್ಸ್ ಮಾಡಿ ನಿಮ್ಗೆ ಹೇಳ್ತೀನಿ ಅಂತ ಶ್ರುತಿ ಹೇಳ್ತಾಳೆ. ಆಗ ಸರಿ ಆಯ್ತು ಅಂತ ಡಿಸೈನರ್ ಕೂಡ ಅಲ್ಲಿಂದ ಹೊರಟೋಗ್ತಾರೆ. ಅಷ್ಟೇ ನೀತು ಆಚೆಗೆ ಬಂದು ಶ್ರುತಿ ಹತ್ರ ಮಾತಾಡ್ತಿರ್ತಾಳೆ. ಅಲ್ಲ ಶ್ರುತಿ ಅವರೇ, ನೀವು ಅರ್ಧದಲ್ಲೇ ಕೆಲಸ ಬಿಟ್ಟು ಹೊರಟೋದ್ರಿ, ಈಗ ನೋಡಿದ್ರೆ ರವಿನೂ ಕೂಡ ನಿಮ್ ಜೊತೆ ಕರ್ಕೊಂಡು ಹೋಗ್ಬೇಕು ಅಂತ ನೋಡ್ತಿದ್ದೀರಲ್ಲ, ಇದು ಸರಿನಾ? ರವಿಗೆ ಇದರಲ್ಲಿ ಇಂಟ್ರೆಸ್ಟ್ ಕೂಡ ಇಲ್ವಲ್ಲ ಅಂತ ನೀತು ಹೇಳ್ತಿರುವಾಗ, ಸೊ ವಾಟ್, ಅವ್ನಿಗೆ ಅವ್ನ ವ್ಯಾಲ್ಯೂ ಏನು ಅನ್ನೋದು ಸರಿಯಾಗಿ ಗೊತ್ತಿಲ್ಲ, ಅದನ್ನ ಕೆಲವರು ಮಿಸ್ಯೂಸ್ ಮಾಡ್ಕೊತಿದ್ದಾರೆ, ಅದನ್ನ ನೋಡ್ಕೊಂಡು ನನ್ನಿಂದ ಸುಮ್ಮನೆ ಇರೋದಕ್ಕಾಗೋದಿಲ್ಲ ಅಂತ ಶ್ರುತಿ ಹೇಳ್ತಿರ್ತಾಳೆ. ಓ ಹಾಗ, ನೀವು ಹೇಳೋದನ್ನ ರವಿ ಯಾವತ್ತೂ ಒಪ್ಕೊಳ್ಳೋದೇ ಇಲ್ವಲ್ಲ ಅಂತ ನೀತು ಹೇಳ್ತಿರುವಾಗ ಅದನ್ನ ಕೇಳಿ ಶ್ರುತಿ ಕೋಪ ಬರುತ್ತೆ. ನಾನ್ ಬೇಕಿದ್ರೆ ರವಿ ಹತ್ರ ಮಾತಾಡಿ ನಿಮ್ ರೆಸ್ಟೋರೆಂಟ್ ಬಗ್ಗೆ ಸ್ವಲ್ಪ ಇಂಟ್ರೆಸ್ಟ್ ಕೊಡು ಅಂತ ಹೇಳ ಅಂತ ನೀತು ಹೇಳ್ತಿರುವಾಗ, ನೀವೇನು ಹೇಳೋಂತ ಅವಶ್ಯಕತೆ ಇಲ್ಲ, ಅವನು ನಿಮ್ ರೆಸ್ಟೋರೆಂಟ್ ಅಲ್ಲಿ ಬರೀ ಶೆಫ್ ಅಷ್ಟೇನೆ, ಆದ್ರೆ ನನ್ಗೆ ಅವ್ನ ಗಂಡ, ನನ್ನ ಗಂಡನ್ಗೆ ನಾನು ಹೇಗೆ ಹೇಳಿ ಒಪ್ಪಿಸ್ಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ, ಮೈಂಡ್ ಯುವರ್ ಓನ್ ಬಿಸ್ನೆಸ್ ಅಂತ ಹೇಳಿ ಶ್ರುತಿ ಕೋಪ ಮಾಡ್ಕೊಂಡು ಅಲ್ಲಿಂದ ಹೊರಟೋಗ್ತಾಳೆ. ಓ ಅದ್ ಹೇಗೆ ರವಿ ನಾಚೆ ಕರ್ಕೊಂಡು ಹೋಗ್ತೀಯ, ನಾನು ನೋಡ್ತೀನಿ ಅಂತ ನೀತು ಮನಸಲ್ಲೇ ಅನ್ಕೊಂಡು ಅವಳು ಕೂಡ ರೆಸ್ಟೋರೆಂಟ್ ಒಳಗಡೆ ಹೋಗ್ಬಿಡ್ತಾಳೆ. ಈ ಕಡೆ ಶಾಂತಿ ಮನೋಜನ್ಗೆ ಜ್ಯೂಸ್ ಕುಡಿಯೋದಕ್ಕೆ ಅಂತ ತಂದ್ಕೊಡ್ತಾಳೆ. ಮನೋಜ ಸಾಕು ಅಂತ ಹೇಳ್ತಿರುವಾಗ, ಲೋ ಮನೋಜ, ನೀನ್ ಬರೀ ಗಂಜಿ ಮತ್ತೆ ಜ್ಯೂಸ್ ಮಾತ್ರ ಕಣ ಕುಡಿತಿರೋದು, ಇದು ನೀನ್ ಸರಿಯಾಗಿ ಕುಡಿಲಿಲ್ಲ ಅಂತಂದ್ರೆ ಹೇಗೋ, ನಿನಗೆ ಶಕ್ತಿ ಬಿಡ್ಬೇನು ಅಂತ ಶಾಂತಿ ಹೇಳ್ತಿರುವಾಗ ಮನೋಜ ಕೈ ಸನ್ನೆ ಮಾಡ್ತಿರ್ತಾನೆ. ಅಯ್ಯೋ ನಿನ್ ಭಾಷೆ ನನ್ಗೊಂಚೂರು ಅರ್ಥ ಆಗ್ತಿಲ್ಲ ಕಣೋ, ಸುಮ್ನೆ ಇದನ್ನ ಕುಡಿಯೋ ಅಂತ ಶಾಂತಿ ಹೇಳ್ತಿರುವಾಗ ಮನೋಜ ಜ್ಯೂಸ್ ಕುಡಿತಿರ್ತಾನೆ. ಅಷ್ಟ್ರಲ್ಲಿ ಅಲ್ಲಿಗೆ ರೋಹಿಣಿ ಬರ್ತಾಳೆ. ಆಗ ಮನೋಜ ಅಲ್ಲಿ ನೋಡು ಅಂತ ತಲೆ ಅಲ್ಲಾಡಿಸಿ ಶಾಂತಿಗೆ ತೋರಿಸಿದಾಗ ಶಾಂತಿ ತಿರ್ಗಿ ನೋಡ್ತಾಳೆ. ಅಲ್ಲಿ ರೋಹಿಣಿ ಬಂದು ನಿಂತಿರ್ತಾಳೆ. ಈ ಮನೆಗೆ ಬರೋ ಟೈಮ್ ಏನೇ ಇದು ಅಂತ ಶಾಂತಿ ಕೇಳ್ತಿರುವಾಗ, ಅತ್ತೆ ಇವಾಗಲೇ ಅತ್ತೆ ಶೋರೂಮ್ ಕ್ಲೋಸ್ ಆಗಿದ್ದು, ಕಸ್ಟಮರ್ಸ್ ತುಂಬಾ ಜನನೇ ಬಂದಿದ್ರು, ಇವತ್ತು ತುಂಬಾ ಚೆನ್ನಾಗಿ ವ್ಯಾಪಾರ ಆಯ್ತು ಅತ್ತೆ, ತಗೊಳ್ಳಿ ಅತ್ತೆ ದುಡ್ಡನ್ನ ಅಂತ ರೋಹಿಣಿ ಕೊಡ್ತಿರುವಾಗ, ಏನೇ ಎಲ್ಲ 50 ರೂಪಾಯಿ ಚಿಲ್ಲರೆ ಇಸ್ಕೊಂಡು ಬಂದಿದ್ಯಾ ಅಂತ ಶಾಂತಿ ಬೈತಿರ್ತಾಳೆ. ಇಲ್ಲ ಅತ್ತೆ, ಎಲ್ಲ 500 ರೂಪಾಯಿ ನೋಟೆ, ಬೇಕಿದ್ರೆ ನೀವೇ ನೋಡಿ ಅಂತ ರೋಹಿಣಿ ಹೇಳ್ತಾಳೆ. ಆಗ ಶಾಂತಿ ಕವರಿಂದ ದುಡ್ಡು ಓಪನ್ ಮಾಡಿ ನೋಡಿದಾಗ ಅದನ್ನ ನೋಡಿ ಶಾಕ್ ಆಗ್ತಾಳೆ. ಅಷ್ಟರಲ್ಲಿ ಅಲ್ಲಿಗೆ ರಂಗನಾಥ್ ಅವ್ರು ಬರ್ತಾರೆ. ಮನೋಜ ಆಶ್ಚರ್ಯ ಪಟ್ಕೊಂಡು ಇಷ್ಟೊಂದು ದುಡ್ಡು ಬಂತ ಅಂತ ಕೈಸಾನೆ ಮಾಡಿ ತೋರಿಸ್ತಿರುವಾಗ, ಏನು ಹೇಳ್ತಿದ್ಯಾ ಅಂತ ಶಾಂತಿ ಕೇಳ್ತಾಳೆ. ಇಷ್ಟೊಂದು ಪ್ರಾಫಿಟ್ ಬಂತ, ಎಷ್ಟಿದೆ ಅಂತ ಕೇಳ್ತಿದಾರತ್ತೆ ಅಂತ ರೋಹಿಣಿ ಹೇಳ್ತಿರುವಾಗ, ಹೌದು ಅಂತ ಮನೋಜ ತಲೆ ಆಡಿಸ್ತಿರ್ತಾನೆ. ನಂತರ ಮನೋಜ್ ಇವತ್ತು 85,000 ರೂಪಾಯಿ ಪ್ರಾಫಿಟ್ ಬಂತು ಅಂತ ರೋಹಿಣಿ ಹೇಳಿದಾಗ ಅದನ್ನ ಕೇಳಿ ಶಾಂತಿ ಮನೋಜ್ಗೆ ಇಬ್ರಿಗೂ ಕೂಡ ಖುಷಿ ಆಗುತ್ತೆ. ಆಗ ಮನೋಜ ಮತ್ತೆ ಕೈಸಾನೆ ಮಾಡ್ತಿರೋವಾಗ, ಹೇಗೆ ಅಂತ ಕೇಳ್ತಾ ಇದ್ದೀರಾ, ಒಂದು ಚಿಕ್ಕ ಐಡಿಯಾ ಮಾಡಿದೆ ಅಷ್ಟೇನೆ, ಹಳೆ ವಸ್ತುಗಳನ್ನೆಲ್ಲ ನಾವು ಒಳ್ಳೆ ಬೆಲೆಗೆ ತಗೋತೀವಿ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಹಾಕಿದ್ದೆ. ಒಂದು 2-3 ಗಂಟೆ ಅಷ್ಟೇನೆ ತುಂಬಾ ಜನ ಬಂದ್ಬಿಟ್ರು, ಎಲ್ಲರೂ ಹಳೆ ವಸ್ತುಗಳನ್ನ ತಗೊಂಡ್ ಬಂದ್ಕೊಟ್ರು, ಅದರಿಂದ ಸೇಲ್ಸ್ ತುಂಬಾನೇ ಚೆನ್ನಾಗಾಯ್ತು ಅಂತ ರೋಹಿಣಿ ಹೇಳ್ತಿರ್ತಾಳೆ. ಗುಂಗ್ರಿ, ಇದೆಲ್ಲ ಒಂದು ಐಡಿಯಾ ಏನೇ, ಹಳೆ ವಸ್ತುಗಳಿಗೆ ಯಾರಾದ್ರೂ ದುಡ್ಡು ಜಾಸ್ತಿ ಕೊಡ್ತಾರೇನೆ, ಆ ರೀತಿ ಮಾಡಿದ್ರೆ ನಮ್ಗೆ ನಷ್ಟ ಆಗೋದಿಲ್ವೇನೆ? ಹೌದು, ಆ ಗುಜರಿ ಐಟಮ್ನೆಲ್ಲ ತಗೊಂಡು ಹೋಗಿ ನೀನು ಗುಜರಿ ಅಂಗಡಿ ಇಟ್ಕೋಬೇಕು ಅಂತ ಅನ್ಕೊಂಡಿದ್ಯಾ? ಒಂದೇ ಸಲ ಅಂಗಡಿನ ದಿವಾಳಿ ಎಬ್ಬಿಸ್ಬಿಡೋಣ ಅಂತ ಕಾಯ್ತಿದ್ಯಾನೆ, ನಿನ್ನನ್ನು ಕಳ್ಸದ್ನೆಲ್ಲ ನನ್ನ ತಲೆಗೆ ನಾನೇ ಚೆಚ್ಕೋಬೇಕು ಅಂತ ಶಾಂತಿ ಹೇಳ್ತಿರುವಾಗ, ಅಯ್ಯೋ ಇಲ್ಲ ಅತ್ತೆ, ನಮ್ಗೆ ಯಾವುದೇ ರೀತಿ ಲಾಸ್ ಆಗಿಲ್ಲ ಅಂತ ರೋಹಿಣಿ ಹೇಳ್ತಿರ್ತಾಳೆ. ಅದ್ ಹೇಗೆ ಹೇಳ್ತೀಯಾ ಅಂತ ಮನೋಜ ಕೈಸನ್ನೆ ಮಾಡಿ ಕೇಳ್ತಿರುವಾಗ, ಅಲ್ಲೇ ನಾನು ಐಡಿಯಾ ಮಾಡಿದ್ದು, ಹಳೆ ವಸ್ತುಗೆ ನಾನು 2,000 ರೂಪಾಯಿ ಕೊಡೋ ಜಾಗದಲ್ಲಿ 5,000 ರೂಪಾಯಿ ಕೊಟ್ಟೆ ಅಂತ ರೋಹಿಣಿ ಹೇಳ್ತಿರುವಾಗ, ಈ ರೀತಿ ಮಾಡಿದ್ರೆ ಲಾಸ್ ಆಗದೆ ಹಾಗೆ ಇರುತ್ತೇನೆ ಗುಂಗ್ರಿ, ಇದನ್ನೇ ಏನೋ ದೊಡ್ಡದಾಗಿ ಸಾಧನೆ ಮಾಡಿದೆ ಅಂತ ಕೊಚ್ಕೊಳ್ಳೋದು ಬೇರೆ ನಿಂದು ಅಂತ ಶಾಂತಿ ಬೈತಿರ್ತಾಳೆ. ಅದು ಹಾಗಲ್ಲ ಅತ್ತೆ, ಅದ್ರ ಬದಲಿಗೆ ನಾನು ಏನು ಮಾಡಿದೆ ಅಂತ ಗೊತ್ತಾ, ಈಗ ಒಂದು ಟಿವಿ ಬೆಲೆ 40,000 ರೂಪಾಯಿ ಇದ್ರೆ ನಾನು ಎಕ್ಸ್ಚೇಂಜ್ ಬೆಲೆಗೆ 45,000 ರೂಪಾಯಿ ಕೊಟ್ಟೆ, ಹೀಗೆಲ್ಲ ವಸ್ತುಗಳ ಮೇಲೂ ರೇಟ್ ಜಾಸ್ತಿ ಮಾಡಿ ಹಳೆ ವಸ್ತುಗಳನ್ನ ತಗೊಂಡು ಅವ್ರಿಗೆ ದುಡ್ಡು ಜಾಸ್ತಿ ಕೊಟ್ಟೆ ಅನ್ನೋ ರೀತಿ ನಾನು ಮಾಡಿದೆ. ಆಗ ಅವರು ಕೂಡ ಯಾವುದೇ ರೀತಿ ಡಿಸ್ಕೌಂಟ್ ಕೇಳಿದೆ, ನಾನೇನೋ ಅವ್ರಿಗೆ ಡಿಸ್ಕೌಂಟ್ ಜಾಸ್ತಿ ಕೊಟ್ಟಿದ್ದೀನಿ ಅನ್ನೋ ರೀತಿ ಖುಷಿಯಿಂದ ಇಸ್ಕೊಂಡು ಹೋದ್ರು ಅತ್ತೆ ಅಂತ ರೋಹಿಣಿ ಖುಷಿಯಿಂದ ಹೇಳ್ತಿರುವಾಗ, ರೋಹಿಣಿ ಇದು ತಪ್ಪಮ್ಮ, ನೀನು ಹೇಳೋದನ್ನೆಲ್ಲ ನಾನು ಕೇಳಿಸ್ಕೊಂಡೆ ಕಣಮ್ಮ, ಒಂದು ವ್ಯಾಪಾರ ಅಂತ ಬಂದಾಗ ಅಲ್ಲಿ ನಾವು ನಿಯತ್ತಾಗಿರ್ಬೇಕಮ್ಮ, ಈಗ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಇಷ್ಟೊಂದು ವರ್ಷದಿಂದ ಬಿಸ್ನೆಸ್ ಮಾಡ್ಕೊಂಡು ಹೋಗ್ತಿದ್ದಾರೆ ಅಂತಂದ್ರೆ ಅದು ಅವ್ರ ಮೇಲೆ ಇಟ್ಟಿರೋ ನಂಬಿಕೆ, ಆ ನಂಬಿಕೆನ ನಾವು ಯಾವತ್ತೂ ಕಳ್ಕೊಬಾರ್ದಮ್ಮ, ಜನಗಳಿಗೆ ಯಾವಾಗ ನಮ್ಮ ಮೇಲೆ ನಂಬಿಕೆ ಹೊರಟೋಗುತ್ತೋ ಆವಾಗಲೇ ನಾವು ವ್ಯಾಪಾರದಲ್ಲಿ ಬಿದ್ದೋಗ್ಬಿಡ್ತೀವಿ ಅಂತ ಅರ್ಥ ಅಂತ ರಂಗನಾಥ್ ಅವ್ರು ಬುದ್ಧಿವಾದ ಹೇಳ್ತಿರುವಾಗ ಮನೋಜ ಮಧ್ಯದಲ್ಲಿ ಏನೋ ಹೇಳೋದಕ್ಕೆ ಅಂತ ಪ್ರಯತ್ನ ಪಡ್ತಿರ್ತಾನೆ. ಏನೋ ಅದು ನಿಂದು ಅಂತ ರಂಗನಾಥ್ ಅವ್ರು ಕೇಳ್ತಿರುವಾಗ, ಮಾವ ಇದು ಬಿಸ್ನೆಸ್ ಸ್ಟ್ರಾಟಜಿ ಅಂತ ಹೇಳ್ತಾ ಇದಾರೆ ಮಾವ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಹೌದು ಅಂತ ಮನೋಜ ತಲೆ ಅಲ್ಲಾಡಿಸ್ತಿರ್ತಾನೆ. ಆಗ ರಂಗನಾಥ್ ಅವರು, ನೋಡಮ್ಮ ಇವಾಗ ಒಂದು ಮೊಬೈಲ್ ಇದ್ರೆ ಸಾಕು, ಇಡೀ ಪ್ರಪಂಚನೇ ಅದ್ರಲ್ಲಿ ಗೊತ್ತಾಗುತ್ತೆ, ಅಂತದ್ರಲ್ಲಿ ಒಂದು ವಸ್ತು ಬೆಲೆ ಏನು ಅನ್ನೋದನ್ನ ಯಾರು ಹುಡುಕ್ ನೋಡಲ್ವೇನಮ್ಮ, ನೀನ್ ಮಾಡಿದ್ದು ತಪ್ಪು ಕಣಮ್ಮ, ಇದೇ ರೀತಿ ಮಾಡಿದ್ರೆ ಮತ್ತೆ ಯಾರಮ್ಮ ಅಂಗಡಿ ಕಡೆ ಬರ್ತಾರೆ, ನಂಬಿಕೆ ನಿಯತ್ತು ಇದೇ ನಮ್ಮ ಬಿಸ್ನೆಸ್ಗೆ ಬೇಕಾಗಿರೋದು ಅಂತ ರಂಗನಾಥ್ ಅವ್ರು ಹೇಳ್ತಿರುವಾಗ, ಇಲ್ಲಮ್ಮವ್ವ ನಾನು ಇದನ್ನ ಒಂದು ಐಡಿಯಾಗಿ ಉಪಯೋಗಿಸ್ಕೊಂಡೆ ಅಷ್ಟೇನೆ ಅಂತ ರೋಹಿಣಿ ಹೇಳ್ತಾಳೆ. ನೋಡಮ್ಮ ಆದಷ್ಟು ಬೇಗ ನಾನು ಇವಾಗಲೇ ಗೆಲ್ಬೇಕು ಅನ್ನೋದಲ್ಲಮ್ಮ, ನಾನು ಅಂತ ಹೋದವರು ಯಾರು ತುಂಬಾ ದಿವಸ ಉಳಿಯೋದಿಲ್ಲಮ್ಮ, ನಿಯತ್ತಾಗಿ ಹೋಗ್ತೀವಲ್ಲ ದಾರಿ, ಅದು ಒಂದೇ ಕಣಮ್ಮ ನಮ್ಮ ಕೊನೆವರೆಗೂ ಉಳಿಯೋದು, ಅದ್ರ ಸಿಗುತ್ತಲ್ಲ ಜಯ, ಅದೇ ನಮ್ಮ ಕೊನೆವರೆಗೂ
ಕೊನೆವರೆಗೂ ಉಳಿಯೋದು. ಈಗ ಮೀನನ್ನೇ ಉದಾಹರಣೆಗೆ ತಗೋ, ಅವಳು ಡೆಕೋರೇಷನ್ ಮಾಡ್ತಿದ್ಲು. ಈ ಶಾಂತಿ ಫ್ರೆಂಡ್ ಇದ್ದಾಳಲ್ಲ, ಯಾರವಳು? ಹೇ ಶಾಂತಿ, ಯಾರೇ ಅವಳು? ಅದೇ ಡೆಕೋರೇಷನ್ ಮಾಡ್ತಿದ್ಲಲ್ಲ, ಯಾರೇ ಅವಳು ಅಂತ ರಂಗನಾಥ್ ಅವ್ರು ಕೇಳಿದಾಗ, ಈಗ ಅವಳೇನು ನನ್ನ ಫ್ರೆಂಡ್ ಅಲ್ಲ, ಮುಂಚೆ ಇದ್ಲು ಅಷ್ಟೇನೆ, ಅವಳ ಹೆಸರು ವಿಶಾಲಾಕ್ಷಿ ಅಂತ ಶಾಂತಿ ಹೇಳ್ತಿರ್ತಾಳೆ. ಹಾ, ಅವರು ಮಂಟಪದ ಮ್ಯಾನೇಜರ್ಗಳಿಗೆಲ್ಲ ಕಮಿಷನ್ ಕೊಡ್ತಿದ್ರಂತೆ. ಆದ್ರೆ ಮೀನಾ ಆ ರೀತಿ ಅಲ್ಲಮ್ಮ, ಅವಳಿಗಿರೋ ಸಾಮರ್ಥ್ಯ ನೋಡಿ ಅವಳಿಗೆ ಆರ್ಡರ್ ಕೊಡ್ತಿದ್ರು. ಅವಳು ಅದೇ ರೀತಿ ಮುಂದೆ ಬರ್ತಾ ಇರ್ತಾಳೆ ಅಂತ ರಂಗನಾಥ್ ಅವ್ರು ಹೇಳ್ತಿರೋವಾಗ, ಇವಾಗ ಯಾಕ್ರಿ ಅವಳ ಪುರಾಣನ ದೊಡ್ಡದಾಗಿ ಕೊಚ್ಕೋತಾ ಇದೀರಾ ಅಂತ ಶಾಂತಿ ಹೇಳ್ತಾಳೆ. ಮಾಡೋ ಕೆಲಸದಲ್ಲಿ ಶುದ್ಧತೆ ಇರಬೇಕು ಅಂತ ಹೇಳ್ತಾ ಇದೀನಿ ಕಣೆ ಅಂತ ರಂಗನಾಥ್ ಅವ್ರು ಹೇಳ್ತಿರೋವಾಗ, ಹೌದು ಈ ಹಳೆ ಪುರಾಣಗಳನ್ನೆಲ್ಲ ಮಾತಾಡಿ ನೀವು ಕೊನೆಯವರೆಗೂ ಇಂಜಿನ್ ಡ್ರೈವರ್ ಆಗೇ ಉಳ್ಕೊಂಡಿದ್ರಿ ಅಂತ ಶಾಂತಿ ಹೇಳ್ತಿರ್ತಾಳೆ. ಹೌದು ಕಣೆ, ನಾನು ಇಂಜಿನ್ ಡ್ರೈವರೇ ಆಗಿರ್ಬೋದು, ಆದ್ರೆ ನಿಯತ್ತಿಂದ ಕೆಲಸ ಮಾಡಿರೋ ನಾನು. ದುಡ್ಡು ಕಾಸಿದ್ರು ಆ ನಿಯತ್ತನ್ನು ಮಾತ್ರ ಯಾರು ಕೊಂಡ್ಕೊಳ್ಳೋದಕ್ಕಾಗೋದಿಲ್ಲ ಕಣೆ ಅಂತ ಹೆಸರು ತಗೊಂಡಿದ್ದೀನಿ, ನನ್ಗಷ್ಟೇ ಸಾಕು, ಅದು ನನಗೆ ಹೆಮ್ಮೆ ವಿಷಯ ಕಣೆ ಅಂತ ರಂಗನಾಥ್ ಅವ್ರು ಹೇಳ್ತಿರೋವಾಗ, ಹೌದು ನಿಮಗೆ ಮಾತ್ರ ಅದು ಹೆಮ್ಮೆ ಅಷ್ಟೇನೆ, ಅದಕ್ಕೆ ನೀವೇ ಖುಷಿ ಪಟ್ಕೋಬೇಕು ಅಂತ ಶಾಂತಿ ಹೇಳ್ತಿರ್ತಾಳೆ. ನೋಡಮ್ಮ ರೋಹಿಣಿ, ನಾನು ಹೇಳೋದು ಹೇಳಿದ್ದೀನಿ, ಆದ್ರೆ ಮತ್ತೆ ನೀನು ಇದೇ ರೀತಿ ಮಾಡ್ಕೊಂಡು ನಿಮ್ಮ ವ್ಯಾಪಾರನ ಹಾಳು ಮಾಡ್ಕೋಬೇಡಮ್ಮ, ಮಿಕ್ಕಿದ್ ನಿನಗೆ ಸೇರಿದ್ದು ತಾಯಿ ಅಂತ ಹೇಳಿ ರಂಗನಾಥ್ ಅವ್ರು ಅಲ್ಲಿಂದ ಎದ್ದೋಗ್ತಾರೆ. ಆಗ ಮನೋಜ ಮತ್ತೆ ಕೈ ಸನ್ನೆ ಮಾಡ್ತಿರ್ತಾನೆ. ಏನೋ ಮಾತಾಡ್ತಿದ್ಯಾ, ನನಗೊಂದು ಅರ್ಥ ಆಗ್ತಿಲ್ಲ ಕಣೋ ಅಂತ ಶಾಂತಿ ರೇಗಾಡ್ತಿರುವಾಗ, ಅತ್ತೆ ರೋಹಿಣಿ ಇಷ್ಟೊಂದು ಒಳ್ಳೆ ವ್ಯಾಪಾರ ಮಾಡಿದ್ರು ಕೂಡ ಅಪ್ಪ ಯಾಕೆ ಈ ರೀತಿ ಮಾತಾಡ್ತಿದ್ದಾರೆ ಅಂತ ಕೇಳ್ತಿದಾರತ್ತೆ ಅಂತ ರೋಹಿಣಿ ಹೇಳ್ತಿರುವಾಗ, ಅಯ್ಯೋ ಅವ್ರನ್ನ ಬಿಡೋ, ಇನ್ನೂ ಹಳೆ ಕಾಲದಲ್ಲೇ ಇದ್ದಾರೆ ಅವರು, ನೀತಿ ನಿಯತ್ತು ಅಂತ ಅನ್ಕೊಂಡು ಅಂತ ಶಾಂತಿ ಹೇಳ್ತಿರುವಾಗ ಮತ್ತೆ ಮನೋಜ ಕೈ ಸನ್ನೆ ಮಾಡ್ತಾನೆ. ಏನ್ ಹೇಳ್ತಿದ್ದಾನೆ ಇವನು ಅಂತ ಶಾಂತಿ ಕೇಳಿದಾಗ, ಅದು ಅತ್ತೆ ರೋಹಿಣಿ ಹಳೆ ವಸ್ತುಗಳನ್ನೆಲ್ಲ ತಗೊಂಡು ಹೊಸ ವಸ್ತುಗಳನ್ನ ಮಾರಿದಾಳೆ, ಅದು ಒಳ್ಳೆ ರೇಟ್ಗೆ, ಅವಳು ವ್ಯಾಪಾರನ ತುಂಬಾ ಡೆವಲಪ್ ಮಾಡ್ತಿದ್ದಾಳೆ ಅಂತ ಹೇಳ್ತಿದ್ದಾರೆ ಅತ್ತೆ ಅಂತ ರೋಹಿಣಿ ಹೇಳ್ತಿರುವಾಗ, ನಾನು ಅಷ್ಟೇ ಕಣೆ, ನಿನ್ನ ಹಳೆ ವಸ್ತು ಅಂತ ಅನ್ಕೊಂಡು ಒದ್ದು ಆಚೆಗೆ ಹಾಕಿ ನಮ್ಮ ಮನೋಜನ್ಗೆ ಹೊಸ ಹೆಂಡ್ತಿನ ತಗೊಂಡ್ ಬರ್ಬೇಕು ಅಂತ ಯೋಚನೆ ಮಾಡ್ತಿದ್ದೀನಿ, ಆದಷ್ಟು ಬೇಗ ಅದು ನಡೆಯುತ್ತೆ ಅಂತ ಮನಸ್ಸಲ್ಲೇ ಅನ್ಕೊಂಡು ಶಾಂತಿ ಖುಷಿ ಪಡ್ತಿರ್ತಾಳೆ. ಯಾಕತ್ತೆ ಏನು ಯೋಚನೆ ಮಾಡ್ಕೊಂಡು ನಗ್ತಿದ್ದೀರಾ ಅಂತ ರೋಹಿಣಿ ಕೇಳಿದಾಗ, ಏನಿಲ್ಲ ಬಿಡು ಅಂತ ಶಾಂತಿ ಹೇಳ್ತಿರ್ತಾಳೆ. ಮತ್ತೆ ಮನೋಜ ಕೈ ಸನ್ನೆ ಮಾಡಿದಾಗ, ಏನೇ ಹೇಳ್ತಿದ್ದಾನೆ ನೀವು ಇವಾಗ ಅಂತ ಶಾಂತಿ ಕೇಳ್ತಾಳೆ. ಅತ್ತೆ ಇವಾಗ ಅವ್ರು ಏನ್ ಹೇಳ್ತಿದ್ದಾರೆ ಅಂತಂದ್ರೆ, ನನ್ನನ್ನು ರೋಹಿಣಿನೂ ಇಬ್ಬರನ್ನು ಜೊತೆಗೆ ಶೋರೂಮ್ ಕಳಿಸಿ ನಾವಿಬ್ರು ಸೇರಿ ಶೋರೂಮ್ ಅಲ್ಲಿ ಇನ್ನೂ ಪ್ರಾಫಿಟ್ ಜಾಸ್ತಿ ಮಾಡ್ತೀವಿ ಅಂತ ಹೇಳ್ತಿದಾರತ್ತೆ ಅಂತ ರೋಹಿಣಿ ಹೇಳ್ತಿರುವಾಗ ಶಾಂತಿ ಮನೋಜನ್ನೇ ಗುರಾಯಿಸ್ತಿರ್ತಾಳೆ. ನಾನೇನು ಹೇಳಿದೆ ಅಂತ ಮನೋಜ ಕನ್ಫ್ಯೂಷನ್ ಅಲ್ಲಿ ರೋಹಿಣಿಯನ್ನು ನೋಡ್ತಿರ್ತಾನೆ. ಏನೋ ನೀನ್ ಹಂಗೆ ಹೇಳಿದೇನೋ ಅಂತ ಶಾಂತಿ ಕೇಳಿದಾಗ, ನಾನೇನು ಹೇಳಿದೆ ಅಂತ ಮನೋಜ ಕೈ ಸನ್ನೆ ಮಾಡಿ ತೋರಿಸ್ತಾನೆ. ಅಯ್ಯೋ ನೀನ್ ನೋಡಿದ್ರೆ ಒಂದ್ ಮಾತಾಡ್ತೀಯಾ, ಇವಳು ನೋಡಿದ್ರೆ ಇಷ್ಟಿಷ್ಟುದ್ದ ಹೇಳ್ದು ಅದನ್ನೇ ಹೇಳ್ತಾಳೆ. ಏನೋ ಮಾಡೋದು, ಹೇಗಿದ್ರು ನಿನ್ ಶೋರೂಮ್ ಹೋಗ್ಲೇಬೇಕಲ್ವಾ, ಏನೋ ಇವಳು 300 ಕೋಟಿ ಆಸ್ತಿ ಇದೆ ಅಂತ ಹೇಳಿದ್ಲು ಅವಾಗ, ಅದನ್ನ ಕೇಳಿ ನಾನು ಬರ್ಬಿಟ್ಟೆ. ನಿಜವಾಗ್ಲೂ ಇವಳಿಗೆ ಇಷ್ಟೊಂದು ಆಸ್ತಿ ಇದ್ದಿದ್ರೆ ನೀನ್ ಯಾಕೆ ಇಷ್ಟೊಂದು ಕಷ್ಟಪಟ್ಟು ಸಂಪಾದನೆ ಮಾಡ್ಬೇಕಾಗಿತ್ತು ಹೇಳು. ಆದ್ರೂ ನನ್ಗೇನೋ ಡೌಟ್ ಕಣೋ, ಇದೆಲ್ಲ ನೀನ್ ಹೇಳ್ತಿರೋ ತನ ಅನ್ನಿಸ್ತಾನೆ ಇಲ್ಲ, ನನ್ಗೇನೋ ಇವಳೇ ಇವಳು ಮನಸ್ಸಲ್ಲಿರೋದನ್ನ ಹೇಳ್ತಿರೋ ತರ ಅನ್ನಿಸ್ತಿದೆ. ನಿಜ ಹೇಳೋ ಮನೋಜ, ಇವಳು ಇಷ್ಟು ದಿವಸ ಹೇಳಿದ್ದು ನೀನ್ ಹೇಳಿದ್ದೇನೋ ಅಂತ ಶಾಂತಿ ಕೇಳ್ತಿರುವಾಗ ಮನೋಜ ಹೌದು ಅಂತ ತಲೆ ಅಲಾಡಿಸ್ತಾನೆ. ನಾವಿಬ್ರು ಶೋರೂಮ್ ಅಲ್ಲಿ ಖಂಡಿತವಾಗ್ಲೂ ಪ್ರಾಫಿಟ್ ಮಾಡ್ತೀವತ್ತೆ ಅಂತ ರೋಹಿಣಿ ಹೇಳ್ತಿರುವಾಗ ಹೌದು ಅಂತ ಮನೋಜ ತಲೆ ಅಲಾಡಿಸ್ತಾನೆ. ನೋಡಿ ಅತ್ತೆ, ಮನೋಜ್ ಅವರು ಅದನ್ನೇ ಹೇಳ್ತಿದ್ದಾರೆ ಅಂತ ರೋಹಿಣಿ ಹೇಳ್ತಿರುವಾಗ, ಹಾ ನನ್ಗೂ ಕಣ್ ಕಾಣಿಸ್ತಿದೆ ಕಣೆ, ನಾನು ಯಾವುದಕ್ಕೂ ಯೋಚನೆ ಮಾಡಿ ಹೇಳ್ತೀನಿ ಅಂತ ಹೇಳಿ ಶಾಂತಿ ಅಲ್ಲಿಂದ ಎದ್ದೋಗ್ತಾಳೆ. ಆಗ ರೋಹಿಣಿ ಮತ್ತೆ ಮನೋಜ ಇಬ್ರು ಕೂಡ ಇದ್ರ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಈ ಕಡೆ ಸೂರ್ಯ ಕಾರಲ್ಲಿ ಬರ್ತಿರೋವಾಗ ಒಬ್ಬ ಹೆಂಗಸು ಓಡ್ಕೊಂಡು ಹತ್ಕೊಂಡು ಬಂದು ಯಾರಾದ್ರೂ ನನ್ನ ಮಗಳನ್ನ ಕಾಪಾಡಿ ಅಂತ ಹೇಳ್ಕೊಂಡು ಬರ್ತಾ ಇರ್ತಾಳೆ. ಏನಾಯ್ತು ಅಂತ ಸೂರ್ಯ ಬಂದು ವಿಚಾರಿಸಿದಾಗ, ಬಾರಪ್ಪ ಬೇಗ, ನನ್ನ ಮಗಳು ವಿಷಯ ತಗೋಬಿಟ್ಟಿದ್ದಾಳಪ್ಪ, ಬಂದು ದಯವಿಟ್ಟು ಕಾಪಾಡಪ್ಪ ಅಂತ ಹೆಂಗಸು ಕೇಳ್ಕೊತಿರ್ತಾಳೆ. ಏನಮ್ಮ ಈ ರೀತಿ ಹೇಳ್ತಾ ಇದ್ದೀರಾ, ನೀವು ಬಂದು ಈ ರೀತಿ ಕಿರ್ಚ್ಕೊಳ್ಳೋದ್ರ ಬದಲು ಆಂಬ್ಯುಲೆನ್ಸ್ಗೆ ಫೋನ್ ಮಾಡ್ಬೋದಾಗಿತ್ತಲ್ಲಮ್ಮ ಅಂತ ಸೂರ್ಯ ಹೇಳಿದಾಗ, ನಾನು ಆಂಬ್ಯುಲೆನ್ಸ್ಗೆ ಆವಾಗಲೇ ಫೋನ್ ಮಾಡಿದ್ನಪ್ಪ, ಆದ್ರೆ ಅವ್ರು ಇನ್ನೂ ಬಂದಿಲ್ಲಪ್ಪ ಅಂತ ಹೆಂಗಸ ಅಳ್ತಿರ್ತಾಳೆ. ಅಯ್ಯೋ ಏನಪ್ಪ ಮಾಡೋದು ಇವಾಗ, ನಮ್ಮ ಗಾಡಿಗಳಲ್ಲಿ ಕರ್ಕೊಂಡು ಹೋದ್ರೆ ಟ್ರಾಫಿಕ್ ಅಲ್ಲಿ ಜಾಗ ಕೂಡ ಬಿಡೋದಿಲ್ಲ ನಮಗೆ ಅಂತ ಹೇಳ್ಕೊಂಡು, ನೋಡಿ ಆಂಬ್ಯುಲೆನ್ಸ್ಗೆ ಕಾಯ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ, ಬನ್ನಿ ನಾನು ನನ್ನ ಕಾರಲ್ಲೇ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಸೂರ್ಯ ಹುಡುಗಿನ ಎತ್ಕೊಂಡು ತನ್ನ ಕಾರಲ್ಲಿ ಕೂರಿಸ್ಕೊಂಡು ಹಾಗೆ ಅವ್ರ ತಾಯಿನ ಕೂಡ ಕೂರಿಸ್ಕೊಂಡು ಸೀದಾ ಆಸ್ಪತ್ರೆಗೆ ಹೋಗ್ತಾನೆ. ಈ ಕಡೆ ಮೀನಾ ಕನಕನ್ ನೋಡೋದಕ್ಕೆ ಅಂತ ಆಸ್ಪತ್ರೆಗೆ ಬಂದಿರ್ತಾಳೆ. ಕನಕ, ನಿನ್ನ ನೋಡೋದಕ್ಕೆ ಮನೆಗೆ ಹೋಗಿದ್ದೆ ಕಣೆ, ನಿನ್ ಕೆಲ್ಸಕ್ಕೆ ಬಂದಿದ್ಯಾ ಅಂತ ಹೇಳಿದ್ರು. ಅಲ್ಲ ಕಣೆ, ಡಾಕ್ಟರ್ ನಿನ್ಗೆ ರೆಸ್ಟ್ ಮಾಡು ಅಂತ ಹೇಳಿದಾರೆ ತಾನೆ, ಯಾಕೆ ಅಷ್ಟೊಂದು ಜಲ್ದಿ ನೀನು ಆಸ್ಪತ್ರೆಗೆ ಬಂದೆ, ಇನ್ನೊಂದು ವಾರ ರಜೆ ತಗೋಬೋದಾಗಿತ್ತಲ್ಲ ಅಂತ ಮೀನಾ ಕೇಳ್ತಿರೋವಾಗ, ಅಕ್ಕ ಮನೇಲಿ ಎಷ್ಟು ದಿವಸ ಅಂತ ಕೂತ್ಕೊಂಡಿರ್ತೀಯ ಹೇಳು, ಮರಿಬೇಕು ಅನ್ಕೊಂಡಿರೋ ವಿಷಯ ಎಲ್ಲ ಒಂಟಿಯಾಗಿದ್ದಾಗಲೇ ಕಾಡೋದಕ್ಕೆ ಶುರುವಾಗೋದು ಅಕ್ಕ, ಅದಕ್ಕೆ ಅಕ್ಕ ಬಂದ್ಬಿಟ್ಟೆ ಅಂತ ಕನಕ ಹೇಳ್ತಿರ್ತಾಳೆ. ನನಗೆ ಅರ್ಥ ಆಗ್ತಿದೆ ಕಣೆ ಕನಕ, ನಿನ್ನನ್ನು ಕರ್ಕೊಂಡು ಹೋಗಿ ನಮ್ಮನೇಲಿ ಇರಿಸ್ಕೊಂಡು ನೀನು ನೋಡ್ಕೋಬೇಕು ಅನ್ನೋದು ನನ್ನ ಆಸೆ ಕಣೆ, ಅಲ್ಲಿ ನೀನು ಒಂಟಿಯಾಗಿರೋ ಅವಶ್ಯಕತೆನೇ ಇಲ್ಲ, ಅಲ್ಲಿ ಮಾವ ಶ್ರುತಿ ರವಿ ಎಲ್ಲರೂ ಇರ್ತಾರೆ. ಆದರೆ ಅಂತ ಮೀನಾ ಹೇಳ್ತಿರುವಾಗ, ನನಗೆ ಗೊತ್ತು ಬಿಡಕ್ಕ, ನಾನು ಅಲ್ಲಿಗೆ ಬಂದರೆ ನಿಮ್ಮ ಮತ್ತೆ ಸುಮ್ಮನೆ ಇರ್ತಾರಾ, ಅದಕ್ಕೂ ಸೇರಿಸಿ ನೀನೇ ಬಯಸ್ಕೋಬೇಕಾಗುತ್ತೆ ಅವ್ರ ಹತ್ರ ಅಂತ ಕನಕ ಹೇಳ್ತಿರ್ತಾಳೆ. ಸರಿ ಕಣೆ ಕನಕ, ನೀನು ಯಾವುದ್ರ ಬಗ್ಗೆನೂ ಚಿಂತೆ ಮಾಡಬೇಡ, ನಾವು ಅನ್ಕೊಂಡಿರೋದೆಲ್ಲ ನಡಿಬೇಕು ಅಂತಂದ್ರೆ ನಾವು ಸ್ವಲ್ಪ ಸಮಾಧಾನವಾಗಿರ್ಬೇಕು ಕಣೆ, ಎಲ್ಲ ಸರಿ ಹೋಗ್ಬಿಡುತ್ತೆ ಅಂತ ಮೀನಾ ಹೇಳ್ತಿರುವಾಗ ಅದೇ ಆಸ್ಪತ್ರೆಗೆ ಸೂರ್ಯ ಹುಡುಗಿನ ಕರ್ಕೊಂಡು ಬರ್ತಾನೆ. ನಂತರ ಡಾಕ್ಟರ್ ಎಲ್ಲಿದ್ದೀರಾ ಬೇಗ ಬನ್ನಿ ಅಂತ ಸೂರ್ಯ ಕಿರ್ಚಾಡ್ತಿರುವಾಗ ಮೀನಾ ಸೂರ್ಯನ್ ನೋಡ್ತಾಳೆ. ರೀ ಏನ್ರಿ ಇದು, ಯಾಕ್ರಿ ಈ ತರ ಆಡ್ತಿದ್ದೀರಾ ಅಂತ ಮೀನಾ ಕೇಳಿದಾಗ, ಇರು ಮೀನಾ ಒಂದು ನಿಮಿಷ ಅಂತ ಹೇಳಿ ಡಾಕ್ಟರ್ ಈ ಹುಡುಗಿ ವಿಷಯ ಕುಡಿದ್ಬಿಟ್ಟಿದ್ದಾಳಂತೆ, ನೋಡಿ ಡಾಕ್ಟರ್ ಅಂತ ಸೂರ್ಯ ಹೇಳಿದಾಗ ಡಾಕ್ಟರ್ ಅವಳನ್ನ ಚೆಕ್ ಮಾಡಿ ಎಮರ್ಜೆನ್ಸಿ ಒಳಗೆ ಕರ್ಕೊಂಡು ಹೋಗಿ ಅಂತ ಹೇಳ್ತಾರೆ.
ಆಗ ಸೂರ್ಯ ಇದರಿಂದ ಟೆನ್ಷನ್ ಆಗಿ ಯೋಚನೆ ಮಾಡ್ತಿರುವಾಗ, ರೀ ಯಾರ್ರೀ ಇವ್ರಿಗೇನ್ರಿ ಆಯ್ತು ಅಂತ ಮೀನಾ ಕೇಳ್ತಾಳೆ. ಮೀನಾ, ನಾನು ಟ್ರಿಪ್ ಮುಗಿಸ್ಕೊಂಡು ಬರ್ತಿದ್ದೆ ಕಣೆ, ಒಂದ್ ಮನೆಯಿಂದ ಈ ಅಮ್ಮ ಓಡೋಡ್ ಬಂದು ನನ್ನ ಕಾರ್ಗೆ ಅಡ್ಡ ಬಂದ್ರು. ಏನು ಎತ್ತ ಅಂತ ಒಳಗಡೆ ಹೋಗಿ ನೋಡಿದಾಗ ಈ ಹುಡುಗಿ ವಿಷ ಕುಡಿದು ಮಲಗಿದ್ಲು ಕಣೆ. ನನಗೆ ತುಂಬಾನೇ ಭಯ ಆಗೋಯ್ತು, ಅದಕ್ಕೆ ಆಸ್ಪತ್ರೆಗೆ ಕರ್ಕೊಂಡು ಬಂದೆ ಅಂತ ಸೂರ್ಯ ಹೇಳ್ತಿರ್ತಾನೆ. ನಂತರ ಕನಕ ಕೆಲಸ ಇದೆ ಅಂತ ಹೇಳಿ ಅವಳು ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಅಲ್ಲ ರೀ, ಆ ಹುಡುಗಿ ಯಾಕ್ರಿ ವಿಷ ಕೊಡಿದ್ಲು ಅಂತ ಮೀನಾ ಕೇಳ್ತಿರುವಾಗ, ಗೊತ್ತಿಲ್ಲ ಮೀನಾ, ನಾನು ಅದ್ರ ಬಗ್ಗೆ ಕೇಳೋಣ ಅಂತ ಅನ್ಕೊಂಡಿದ್ದೆ, ಆದ್ರೆ ಅದನ್ನ ಕೇಳ್ಕೊಂಡು ನಿಂತ್ಕೊಳ್ಳೋ ಸಮಯ ಅಲ್ಲ ಅಂತ ಹೇಳಿ ನಾನು ಹುಡುಗಿನ ಎತ್ಕೊಂಡು ಬಂದ್ಬಿಟ್ಟೆ ಕಣೆ ಅಂತ ಸೂರ್ಯ ಹೇಳ್ತಾನೆ. ನಂತರ ಹೆಂಗಸು ಅಳ್ತಾ ಇರೋ ಟೈಮಲ್ಲಿ ಅಮ್ಮ ಏನಾಯ್ತಮ್ಮ, ನನ್ನ ತಂಗಿ ಏನಾಯ್ತಮ್ಮ ಅಂತ ಹೆಂಗಸ್ ಮಗ ಬರ್ತಾನೆ. ಏನು ಅವಳು ಇದ್ದಾಳ ಸತ್ತೋಗಿದ್ದಾಳ ಅಂತ ನೋಡೋದಕ್ಕೆ ಬಂದೇನೋ ಅಂತ ಹೆಂಗಸ್ ಹೇಳ್ತಿರುವಾಗ, ಯಾಕಮ್ಮ ಈ ರೀತಿ ಮಾತಾಡ್ತಿದ್ಯಾ, ಅವಳು ನನ್ನ ತಂಗಿ ಅಲ್ವೇನಮ್ಮ ಅಂತ ಹುಡುಗ ಹೇಳ್ತಿರ್ತಾನೆ. ಬೇರೆ ಏನೋ ಹೇಳ್ಬೇಕಾಗಿತ್ತು, ನಾನು ನಿಮ್ಮ ಅಪ್ಪನ ಹತ್ರನೂ ನಿನ್ನ ಹತ್ರನೂ ತಲೆ ಚೆಚ್ಕೊಂಡು ಹೇಳಿದ್ನಲ್ಲೋ, ಅವಳು ಇಷ್ಟಪಟ್ಟಿರೋ ಹುಡುಗನ್ನೇ ಮದುವೆ ಮಾಡಿ ಅಂತ ಕೇಳ್ಕೊಂಡ್ನಲ್ಲೋ, ನೀವು ಕೇಳಿದ್ರೇನೋ, ಅವಳಿ ಪರಿಸ್ಥಿತಿಗೆ ಬರೋದಕ್ಕೆ ನೀವೇ ಕಂಡ್ರೋ ಕಾರಣ, ನಿಮಗೆ ನಿಮ್ಮ ಗೌರವ ಮರ್ಯಾದೆನೇ ಮುಖ್ಯ ಅಂತ ಆಡ್ತಿದ್ರಲ್ರೋ, ನಿಮ್ಮಿಬ್ಬರು ಹಟ್ಟಿಂದ ನನ್ನ ಮಗಳ ಜೀವ ಹೋಗ್ತಿದ್ಯಲ್ಲೋ, ವಿಷ ಕುಡಿದು ಸಾವು ಬದುಕಿನ ಮಧ್ಯೆ ನನ್ನ ಮಗಳು ಹೋರಾಡ್ತಿದ್ದಾಳೆ ಕಣೋ ಅಂತ ಹೆಂಗ್ಸ್ ಹೇಳ್ತಿರುವಾಗ, ರೀತಿ ಮಾಡ್ಕೋತಾಳೆ ಅಂತ ನಾವು ಅನ್ಕೊಂಡಿರ್ಲಿಲ್ಲಮ್ಮ ಅಂತ ಹುಡುಗ ಹೇಳ್ತಿರ್ತಾನೆ. ನಿನ್ಗೇನಪ್ಪ, ನೀವೆಲ್ಲ ಗಂಡಸರು, ನಿಮ್ಗೆ ನಿಮ್ ರೋಷ ಮರ್ಯಾದೆನೇ ಮುಖ್ಯ, ಆದ್ರೆ ಹೆತ್ತಿರೋಳು ನಾನು ಕಣೋ, ನನಗೆ ಗೊತ್ತು ನನ್ಗೆ ಏನಾಗ್ತಿದೆ ಅಂತ, ನನ್ಗೆ ಹೊಟ್ಟೆ ಉರಿದು ಹೋಗ್ತಾ ಇದೆ ಕಣೋ, ಅವಳು ಇಷ್ಟಪಟ್ಟಿರೋ ಹುಡುಗನ್ನೇ ಅವಳಿಗೆ ಮದುವೆ ಮಾಡಿದ್ರೆ ಅವಳು ರೀತಿ ಮಾಡ್ಕೋತಿದ್ದೇನೋ, ಏನು ಅಂತದ್ದು ನಿಮ್ಗಿರೋ ರೋಷ ದ್ವೇಷ, ಹಾಗಾದ್ರೆ ನಮ್ಗೆ ಇದೆಲ್ಲ ಬರೋದೇ ಇಲ್ವೇನೋ ಅಂತ ಹೆಂಗ್ಸ್ ಹೇಳ್ತಿರುವಾಗ ಮೀನಾ ಸೂರ್ಯ ಮುಖ ನೋಡ್ತಿರ್ತಾಳೆ. ಆಗ ಸೂರ್ಯ ಅಲ್ಲಿ ಆಗ್ತಿರೋ ಪರಿಸ್ಥಿತಿನ ನೆನೆಸ್ಕೊಂಡು ಯೋಚನೆ ಮಾಡ್ತಿರ್ತಾನೆ. ಅಲ್ಲ ಕಂಡ್ರು, ಹೆಣ್ಣ ಹುಟ್ಟಿದ್ರೆ ಅವಳಿಗೆ ಅಂತ ಆಸೆ ಆಕಾಂಕ್ಷೆಗಳು ಇರಬಾರ್ದಾ, ಜೀವನ ಪೂರ್ತಿ ಅವಳು ಯಾರ ಜೊತೆ ಇರಬೇಕು ಅನ್ನೋ ತೀರ್ಮಾನ ತಗೊಳ್ಳೋ ಹಕ್ಕು ಕೂಡ ಅವಳಿಗೆ ಇಲ್ವೇನೋ, ಅವಳನ್ನ ಹೆಚ್ಚಾಕಿದ್ರೆ ಅವಳು ನಮ್ಮ ಮಾತನ್ನ ಕೇಳಬೇಕು ಅನ್ನೋ ಅವಶ್ಯಕತೆ ಇದೆಯೇನು ಅಂತ ಹೆಂಗ್ಸ್ ಹೇಳ್ತಿರುವಾಗ, ಇಲ್ಲಮ್ಮ ಅವಳು ಒಳ್ಳೇದಕ್ಕೋಸ್ಕರನೇ ಅಲ್ವೇನಮ್ಮ ನಾವು ಹೇಳಿದ್ದು ಅಂತ ಹುಡುಗ ಹೇಳ್ತಿರ್ತಾನೆ. ಅಲ್ಲ ಕಣೋ, ಅವಳು ಇಷ್ಟಪಟ್ಟಿರೋ ಜೀವನ ಅವಳಿಗೆ ನಾವು ಕೊಟ್ಟೆ ಅಲ್ವೇನೋ ಅವಳು ಖುಷಿಯಾಗಿರೋದು, ಅವಳನ್ನ ಕೇಳದೆ ನೀವೇ ತೀರ್ಮಾನ ಮಾಡ್ಕೊಂಡು ಅವಳಿಗೆ ಇಷ್ಟ ಇದೆಯೋ ಅನ್ನೋದನ್ನು ಕೇಳದೆ ನೀವು ತೋರಿಸಿದ ಹುಡುಗನ್ನೇ ಮದುವೆ ಮಾಡ್ಕೋಬೇಕು ಅಂತ ಅವಳಿಗೆ ಹಿಂಸೆ ಕೊಟ್ಟರೆ ಅವಳು ಏನೋ ಮಾಡ್ತಾಳೆ, ನಿಮ್ಮಿಬ್ಬರು ಒಪ್ಪಿಗೆ ಬೇಕು ಅಂತಾನೆ ಅಲ್ವೇನೋ ಅವಳು ನಿಮ್ಗೆ ಮರ್ಯಾದೆ ಕೊಟ್ಟು ಇಷ್ಟು ದಿವಸ ಕಾಯ್ತಾ ಇದ್ದಿದ್ದು, ಆದ್ರೆ ನೀವು ನೋಡಿದ್ರೆ ಅವಳ ಮನಸ್ಸಲ್ಲಿ ಇರೋದ್ರ ಬಗ್ಗೆ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ರೇನೋ, ನೀವು ಹೇಳಿದ್ ಮಾತ್ರ ಕೇಳ್ಬೇಕು ಅವಳು. ಈಗ ನೋಡು ನನ್ನ ಮಗಳು ಯಾವ ಸ್ಥಿತಿಲಿ ಮಲಗಿದ್ದಾಳೆ ಅಂತ, ನನ್ನ ಬಿಟ್ಟು ನನ್ನ ಮಗಳು ಹೊರಟೋಗ್ತಾಳೋ ಏನೋ ಅಂತ ಅನ್ಕೊಂಡು ಆ ಹೆಂಗ್ಸ ಅಳ್ತಿರೋವಾಗ ಸೂರ್ಯನ್ಗೆ ಭಯ ಶುರುವಾಗ್ಬಿಡುತ್ತೆ. ಅಮ್ಮ ಇಲ್ಲಮ್ಮ, ನನ್ನ ತಂಗಿಗೆ ಏನೂ ಆಗೋದಿಲ್ಲಮ್ಮ, ನೀನು ಭಯ ಪಡ್ಬೇಡಮ್ಮ ಅಂತ ಹುಡುಗ ಹೇಳ್ತಿರೋವಾಗ, ಅಲ್ಲ ಕಣು, ಅವಳು ಇಷ್ಟಪಟ್ಟಿರೋ ಹುಡುಗನ ಜೊತೆ ಮದುವೆ ಮಾಡ್ತೀನಿ ಅಂತ ನೀವು ಒಪ್ಕೊಂಡಿದ್ರೆ ಅವಳು ಇಷ್ಟೊತ್ತಿಗೆ ಸಂತೋಷವಾಗಿರ್ತಿದ್ಲು, ತಾನು ಇಷ್ಟಪಟ್ಟ ಹುಡುಗನ ಮದುವೆ ಆಗಕ್ಕೆ ಆಗ್ಲಿಲ್ವಲ್ಲ ಅನ್ನೋ ನೋವಿಗೆ ಅವಳು ಇನ್ನೇನು ಮಾಡ್ತಾಳೆ ಹೇಳು, ಒಂದು ಇಷ್ಟಪಟ್ಟಿರೋನ್ ಜೊತೆ ಕೊನೆವರೆಗೂ ಇದ್ದ ಜೀವನ ಮಾಡಬೇಕು, ಇಲ್ಲ ಈ ರೀತಿ ವಿಷ ಕುಡಿದು ಸಾಯ್ಬೇಕು, ಆಗ್ಲೇ ಅಲ್ವಾ ನಿಮ್ಮ ಮನ್ಸಿಗೆ ಸಮಾಧಾನ ಆಗೋದು ಅಂತ ಹೆಂಗ್ಸ್ ಅಳ್ತಿರುವಾಗ ಸೂರ್ಯ ಅಳ್ತಾ ಕನ್ಕನ್ ನೆನೆಸ್ಕೊಂಡು ಆ ಹೆಂಗ್ಸ್ನೇ ನೋಡ್ತಿರ್ತಾನೆ. ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.